ಇವಳು ಹಿಂಗಾಗೋದು, ಅವ್ನು ಅಲ್ಲಾಗೋಯ್ತಂತೆ, ಅವ್ನು ಪೆನ್ ಡ್ರೈವ್ ಬತ್ತಂತೆ, ಇವ್ನು CD ಬತ್ತಂತೆ, ಬಿಟ್ಬಿಡಿ. ನೀವು ಚೆನ್ನಾಗಿರಿ. ಯಾಕೆಂದರೆ ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋರು ನೀವೆಲ್ಲ ನಮಗೆ ಮುಖ್ಯ, ನೀವೆಲ್ಲ ನಮ್ಗೆ ಆಸ್ತಿ. 24 ಕ್ಯಾರೆಟು, ಬಟ್ ಅಡ ಇಡೋಕ್ಕಾಗಲ್ಲ ನಿಮ್ಮನ್ನ ಅಷ್ಟೇ. ನಮಸ್ಕಾರ. ಬಿಗ್ ಬಾಸ್ ನಟ ಅಲ್ಲ, ಬಿಗ್ ಬಾಸ್ ಸ್ಪರ್ಧಿ. ನಟ ಹೆಂಗಾಯ್ತಾನೆ ಬಿಗ್ ಬಾಸ್? ಹಂಗಾರೆ ಜನಕ್ಕೆ ನಾನು ನಟನೆ ಮಾಡಿ ಗೆದ್ದ. ಜನಕ್ಕೆ ನಾನು ಮೋಸ ಮಾಡೋದು, ನನ್ನ ಮುಖ ತೋರ್ಸಲ್ಲ, ನಾನು ಜನಕ್ಕೆ ಮೋಸ ಮಾಡೋದು. ನಂಗೆ ನೀವೇನಂದ ಬಿಗ್ ಬಾಸ್ ನಟ ಅಂದರೆ ಬಿಗ್ ಬಾಸ್ ನಟನೆ ಮಾಡಿ ಗೆದ್ದಿದ್ದೀನಿ. ನೀನು ಅಣ್ಣ ನೀ ಹೇಳ್ದೆ ಇಲ್ವ ಜೌರಣೆ ಮಾಡಿ, ಜೌರಣೆಗೂ ಬಿಗ್ ಬಾಸ್ ನಟ ಅಂತ ಹೇಳಿದ್ದು. ಬಿಗ್ ಬಾಸ್ ನಟ ಅಂದ್ರೆ ಏನು ಅಂದರೆ ಸುದೀಪ್ ಅವ್ರಿಗೆ ನಾನು ಮೋಸ ಮಾಡಿದ್ನ, ಕಲರ್ಸ್ ನಾನು ಮೋಸ ಮಾಡಿದ್ನ, ಕನ್ನಡಿಗರು ನಾನು ಮೋಸ ಮಾಡಿದ್ನ. ಬಿಗ್ ಬಾಸ್ ನಟ ಅಂತವ್ ನೀವ. ನಾನು ಬಿಗ್ ಬಾಸ್ ನಟ ಅಲ್ಲ. ಬಿಗ್ ಬಾಸ್ ಸ್ಪರ್ಧೆ ಆಗೋ ನಟ. ಇವಾಗ ಬಿಗ್ ಬಾಸ್ ಇದ್ದಂತ ಹಳೆ ಕಂಟೆಸ್ಟೆಂಟ್ಸ್ ನಿವೇದಿತಾ ನಂಗೆ ತುಂಬ ಬೇಜಾರಾಗಿದೆ. ಇಬ್ಬರು ನಮ್ಮವರು. ಒಂದು ಮಾಡೋ ಪ್ರಯತ್ನ ನಾನೇನಾದ್ರು ಕೇಳೋಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ, ಪ್ರಯತ್ನ ಮಾಡ್ತೀನಿ. ಚಂದನ್ ಇಸ್ ಮೈ ಫ್ರೆಂಡ್. ನನಗೂ ಅವ್ರಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು. ಈಗ ಅಂದರೆ ನಾವು ಮಾತಾಡ್ತಾ ಇರಲಿಲ್ಲ, ಕಡಿಮೆ ಮಾತಾಡ್ತಾ ಇದ್ವಿ, ಜಗಳ ಅಲ್ಲ. ಯಾಕೆಂದರೆ ಯಾವುದೋ ವಿಚಾರ ನಂಗೊಂದು ಬೇಜಾರಿತ್ತು, ಯಾವುದೋ ಒಂದು ಶೋ ಬಗ್ಗೆ ನನಗೆ ಗೊಂದಲ ಇತ್ತು. ನಾವು ಮಾತಾಡ್ಕೊಂಡ್ವಿ. ಚಂದನ್ ಬಹಳ ಕಾಮಾಗಿ ಹೇಳಿದ್ರು. ಸೊ ಚಂದನ್ ಅಷ್ಟು ಅಗ್ರೆಸಿವ್ ಅಲ್ಲ, ಅಂದರೆ ಯಾರಿಗೂ ಹರ್ಟ್ ಮಾಡೋ ವ್ಯಕ್ತಿತ್ವ ಅಲ್ಲ. ಏನಾಗಿದೆ ಗೊತ್ತಿಲ್ಲ, ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ. ಆಗಲಿಲ್ವಾ, ಎರಡನೇ ಬಾಣ ಧ್ರುವ ಸರ್ಜಾ ಅವ್ರ ಕೈಲಿ ಬಿಡಿಸ್ತೀವಿ. ಧ್ರುವ ಸರ್ಜಾ ಅವ್ರು ಹೇಳಿದ್ರೆ ಕೇಳ್ತಾರೆ. ಪೊಗರು ಮೂವಿಗೆ ಧ್ರುವ ಅವರೇ ಕೊಟ್ಟಿದ್ದು ಯಾರಿಗೆ? ಚಂದನ್ ಶೆಟ್ಟಿಗೆ. ಅದೇ ಪೊಗರು ಅಣ್ಣನಿಗೆ ಪೊಗರು ಕೊಗರು. ಆಮೇಲೆ ಇನ್ನೊಂದು ಇದೈತಲ್ಲ, ಅದು ಸಾಂಗಲ್ಲ ಐತಲ್ಲ, ದಾನುಗಳು ರೌಡಿ, ಅವೆಲ್ಲ ಮಾಡಿಸಿದ್ದು ಧ್ರುವ ಅವರೇ. ಅಣ್ಣ ಬಂದ, ಬಾಸು ಬಂದ, ಎದ್ದು ಎರಡು, ಅದು ಎಲ್ಲ ಧ್ರುವ ಅವರೇ ಮಾಡಿಸಿದ್ದು. ಸೊ ಚಂದನ್ ಶೆಟ್ಟಿಯ ಕರಿಯರ್ಲಿ ದೊಡ್ಡ ಸಿನಿಮಾ ಅಂತ ಒಂದು ರಿಸ್ಕ್ ತೊಗೊಂಡು ಪ್ರೀತಿಯಿಂದ ಕೊಟ್ಟಿದ್ದು ಸ್ನೇಹಿತ ಧ್ರುವ ಸರ್ಜಾ ಅವರು ಅವ್ರಿಗೆ. ಸೊ ಆ ವಿಶ್ವಾಸ ಇವ್ರಿಗೂ ಇದೆ. ಯಾರಿಗೆ? ಚಂದನ್ಗೂ ಇರುತ್ತೆ. ಧ್ರುವ ಅವ್ರು ಹೇಳಿದ್ರೆ ಮಾತು ತೆಗೆದಾಕಲ್ಲ. ಆ್ಯಂಡ್ ಇಬ್ಬರು ಕರಿಯರ್ನ 0ಇಂದ ಒಟ್ಟಿಗೆ ನಿಮ್ಗಿಬ್ಬರು ಆಲ್ಬಮ್ ಮಾಡ್ತಿದ್ರು ಗೊತ್ತಾ, ಆಗಿಂದನೂ ಫ್ರೆಂಡ್ಸು. ನಾನು ಧ್ರುವ ಅವ್ರನ್ನ ಕೇಳ್ಕೊಳ್ತೀನಿ, ಧ್ರುವ ಅವ್ರು ನಮ್ಮ ಮಾತನ್ನ ರಿಕ್ವೆಸ್ಟ್ನ ಒಪ್ಕೊಂಡ್ರೆ, ಅವರು ಮಾತಾಡಿದ್ರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ. ಧ್ರುವ ಅವರು ಇದಕ್ಕೆ ಮುಂದಾಳತ್ವ ತಗೋಬೇಕು. ಯಾಕೆಂದರೆ ಯಾರ ಕಡೆಯಿಂದ ಆಗಿದೆ ಅಲ್ಲ, ಒಂದು ಗಂಡು ಬಗ್ಗಿಬಿಟ್ರೆ ಹೆಣ್ಣು ಹಠ ಮಾಡಲ್ಲ. ಚಂದನ್ ನಮ್ಮ ಸ್ನೇಹಿತ. ಚಂದನ್ ಆ ಥರ ಕೆಟ್ಟ ವ್ಯಕ್ತಿ ಅಲ್ಲ. ನಾವು ಯಾವಾಗಲೂ ಆಲ್ವೇಸ್ ಸ್ಟ್ಯಾಂಡ್ಸ್ ವಿತ್ ಚಂದನ್. ಎಲ್ಲ ಸಮಯದಲ್ಲೂ ಜೊತೆಲಿ ನಿಂತ್ಕೋತೀವಿ. ಈ ಸಮಯದಲ್ಲಿ ಚಂದನ್ ಅವ್ರನ್ನ ಕೈ ಬಿಡೋ ಮಾತೇ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಲ್ಲೂ ಅಷ್ಟೇ, ನೀವು ಹೆಂಗೆ ಬೇಕು ಹಂಗೆ ಟ್ರಾಲ್ ಮಾಡ್ಕೊಂಡು ಮಾಡಬೇಡಿ. ಬಟ್ ಹೋದ ವಾರದಿಂದ ಚೆನ್ನಾಗಿದ್ದು ಈ ವಾರದಲ್ಲಿ ಹಿಂಗಾಗಿದ್ದಾನೆ, ಮಧ್ಯದಲ್ಲಿ ಯಾರೋ ಕೈ ಆಡಿಸಿರ್ತಾರೆ, ಹೌದಲ್ವಾ? ನನ್ನೇನು ಅಣ್ಣ ಅಣ್ಣ ಯಾರೂ ದೊಡ್ಡವ್ರಿಲ್ಲ ಅಣ್ಣ, ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿಸ್ಕೊ. ದೊಡ್ಡವನು ಅಂತ ಯಾರೂ ಇಲ್ಲ ಅಣ್ಣ, ನೀವೇ ದೊಡ್ಡವರು. ಕನ್ನಡಿಗರ ಮುಂದೆ ಯಾವನು ದೊಡ್ಡವ್ರು ಅನ್ಸಿತ್ತು ಅಣ್ಣ. ನಾನು ಹೋದಾಗ ನನ್ನ ಕ್ಯಾಮ್ರಾ ಹಿಡಿದು ನಂಗೊಂದು ಐಡೆಂಟಿಟಿ ಕೊಟ್ಟಿದ್ಯಾ ಅಣ್ಣ, ನಾನು ನೀನು ದೊಡ್ಡವನಣ್ಣ, ನನಗೆ ಇನ್ಯಾವನು ಮಗ ಅವ್ನು ಯಾವ ಪ್ಲೇಯರು ಅಲ್ಲ. ಕೂತ್ಕೊಳ್ಳಿ, ಅದೆಲ್ಲ ಏನಿಲ್ಲ. ಕೂತ್ಕೊಂಡು ಒಂದು ಹೇಳ್ತೀನಿ, ಮನೆ ಉಳಿಸೋ ಕೆಲಸ ಮಾಡಿ. ಹಾಳಾದವ್ರು ಮನೆ ಯಾರೇ ಆದರೂ ಅಷ್ಟೇ, ಮನೆ ಹಾಳು ಮಾಡ್ರಿ ಏನು ಸಿಗ್ತಿದ್ರೆ ನಿಮಗೆ? ಕಡೆದಾಗೆ ಅಪ್ಪು ಸರ್ದು ಐತೆ, ಅಪ್ಪು ಸರ್ ಲಾಸ್ಟು ಅದು ಬ್ರಹ್ಮಾಸ್ತ್ರ. ಅದು ಬ್ರಹ್ಮಾಸ್ತ್ರ ಅಂದ್ರೆ ಏನು ಗೊತ್ತಾ? ಅದು ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ. ವಿಷ್ಣುವಿನ ಸುದರ್ಶನ, ಈಶ್ವರನ ತ್ರಿಶೂಲ, ಇಂದ್ರನ ವಜ್ರಾಯುಧ ಮಾತ್ರ ಬ್ರಹ್ಮಾಸ್ತ್ರಕ್ಕಿಂತ ಪವರ್ಫುಲ್ ಅಂತ ಬ್ರಹ್ಮಾಸ್ತ್ರ ಮಾತ್ರ ಐತೆ. ಅಪ್ಪು ಸರ್ದು ಮಿಲನ ಫಿಲಮ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ ಚಂದನ್ಗೆ ವಾಟ್ಸಪ್ ಮಾಡ್ತೀನಿ, ಈಗಲೇ ವಾಟ್ಸಪ್ ಮಾಡ್ತೀನಿ, ಮಾಡ್ಬಿಟ್ಟು ನಿಮ್ಮನ್ನು ಜನ ಇಷ್ಟಪಡ್ತಾ ಇದ್ದಾರಪ್ಪ, ನೀವಿಬ್ಬರು ಒಳ್ಳೆ ವ್ಯಕ್ತಿಗಳು, ನೀವು ಜನಕ್ಕೆ ಎಂಟರ್ಟೈನರ್ಸ್, ನೀವು ನಿಮ್ಮ ವಿಚಾರ. ಆಮೇಲೆ ಇನ್ನೊಂದು, ಜನಗಳಿಗೆ ಫಸ್ಟ್ ಹೇಳಿ ಆಮೇಲೆ ಇದು ಹೇಳ್ತೀನಿ. ಜನಗಳವ್ರ ಬಗ್ಗೆ ಅನ್ನೆಸೆಸರಿ ರಾಂಗ್ ಕಾಮೆಂಟ್ಸ್ ಹಾಕ್ಬೇಡಿ. ಅವರಿಬ್ಬರು ನಮ್ಮವರು, ನಮ್ಮ ಸ್ನೇಹಿತರು. ಮಧ್ಯದಲ್ಲಿ ಯಾರು ಆಡಿರ್ತಾರೆ ಅವ್ರು ಹಾಳಾಗೋಗ್ತೀರ. ಯಾಕೆಂದರೆ ಒಬ್ರನ್ನ ಅಯ್ಯೋ ಅನಿಸಿ 1000 ಸುಳ್ಳು ಮದುವೆ ಮಾಡಬೇಕು. ನಿಮ್ಮ ಮಧ್ಯದಲ್ಲೇ ಮನೆ ಹಾಳು ಮಾಡಿ ಜನ ನೀವು ಉದ್ಧಾರ ಎಲ್ಲ ಐತಪ್ಪ, ನೀ ಎಲ್ಲ ಐತೆ ಹೇಳು. ಉದ್ಧಾರ ಆಗ ಮೊಕ್ವ ನಿಂದು ಅಣ್ಣ. ಅದಕ್ಕೆ ಅಣ್ಣ ನಾನು ಅಲ್ಲಲ್ಲ ಡೈವರ್ಸ್ ಕೊಟ್ಟು ಒಂದಾಗಿದೆ. ಯಾರಾಗೋರು ಆಗಿದ್ರೆ ಹಂಗ ಹೌದು, ಒಳ್ಳೇದಾಗಲಿ, ಚಂದನು ಆ ಸಾಲಕ್ಕೆ ಸೇರ್ಕೊಳ್ಳಿ, ಖುಷಿ. ಬಟ್ ಮಧ್ಯದಲ್ಲಿ ಯಾರು ಕೈ ಆಡಿಸಿರೋ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ದೇವ್ರಾಣೆ ಉದ್ಧಾರ ಆಗಲ್ಲ. ಹೆಂಗೆ ಉದ್ಧಾರ ಆಯ್ತಾರ ಅವರು? ಹೆಂಗೆ ಉದ್ಧಾರ ಆಯ್ತಾರಪ್ಪ ಅವರು? ಇಬ್ಬರು ಮಧ್ಯದಲ್ಲಿ ಬಂದು ಮನೆ ಹಾಳು ಮಾಡಿ ಯಾರಾದರೂ ಮಾಡಿದರೆ ಅವ್ರು ಉದ್ಧಾರ ಆಗಲ್ಲ. ಒಂದು ವಾರದಿಂದ ಚೆನ್ನಾಗಿದ್ರು, ಈಗ ಹಿಂಗೆ ಮಾಡಿದ್ರೆ ಹಿಂಗಾರಪ್ಪ. 1000 ಸುಳ್ಳು ಮದುವೆ ಮಾಡೋವಂಥವ್ರೆ. ನೀನು ಏನು ಮಾಡಿದೆ ಟುಪ್ಪಕ್ಕನ್ನು ಮದುವೆ ಟುಪ್ಪಕ್ಕನ್ನು ಬೇರೆ ಬೇರೆ ಮಾಡ್ರೆ ಹೆಂಗಪ್ಪ? ಹಂಗೆ ಮಾಡಬಾರ್ದು, ಒಳ್ಳೇದಾಗಲ್ಲ. ಯಾರೇ ಮಾಡಿದ್ರು ಅಷ್ಟೇ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಬದುಕು ಸುಂದರವಾದದ್ದು, ಚೆನ್ನಾಗಿ ಬದುಕಿ. ಆ್ಯಂಡ್ ಯಾರೂ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ.